ಸಿಎಂ ಪಟ್ಟ ಸಿಗುತ್ತೆ. ಇದು ಸಿಎಂ ಸಿದ್ದರಾಮಯ್ಯನವರೇ ವರ್ಕೌಟ್ ಮಾಡ್ಕೊಂಡು ಹೋಗ್ತಾರಾ ಇಲ್ಲಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಮಧ್ಯದಲ್ಲಿ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲ. ಯಾಕಂದ್ರೆ ಅನ್ಬೋದು ಇಲ್ಲ ನಾವು ಹೈಕಮಾಂಡ್ ಹೇಳಿದ್ರೆ ಮುಗಿದೋಯ್ತು ಅಂತೇಳಿ. ಬಟ್ ಹೈಕಮಾಂಡ್ ಒಂದರಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲ ಅನ್ನೋದು ನಾವು ನೆನಪು ಮಾಡ್ಕೋಬೇಕಾಗಿತ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನ ಏನಾದರೂ ಇವತ್ತು ಮುಖ್ಯಮಂತ್ರಿ ಆಗಿದ್ದರೆ ಶಾಸಕರ ಬೆಂಬಲದಿಂದ ಅನ್ನೋದು ಸ್ಪಷ್ಟ ಇಲ್ಲ ಎಲ್ಲರಿಗೂ. ಮತ್ತು ಮಾಸ್ ಲೀಡರ್ ಜೊತೆಗೆ ಶಾಸಕರು ಭಾಳಷ್ಟು ಅವ್ರು ಬೆನ್ನಿಗಿದ್ದಾರೆ. ಒಂದು ಅಂದಾಜು 80 ಮೇಲ್ಪಟ್ಟ ಶಾಸಕರು ಅವ್ರು ಬೆನ್ನಿಂದಿದ್ದಾರೆ. ಹೀಗಾಗಿ ಇವತ್ತು ಅವ್ರು ಸೇಮ್ ಅದಾರ. ಒಂದು ಮಾಸ್ ಲೀಡರು ಅವ್ರು ಮುಟ್ಲಿಕ್ಕೆ ಹೋದ್ರೆ ನಮ್ಗೆ ತೊಂದರೆ ಆಗ್ತದೆ ಅನ್ನೋಂಥದ್ದು. ಎರಡನೇದು ಏನಪ್ಪ ಅಂದ್ರೆ 80-85 ಜನ ಅವ್ರು ಹಿಂದಿದ್ದಾರೆ. ಆ ಪ್ರಮಾಣದಲ್ಲಿ ಇವ್ರ ಜೊತೆಗಿಲ್ಲ ಡಿ ಕೆ ಶಿ ಅವರಿಗೆ. ಮತ್ತು ಡಿ ಕೆ ಶಿ ಅವರಂತೆ ಒಬ್ಬ ಮಾಸ್ ಲೀಡರ್ ಅಲ್ಲ. ಇಡೀ ಕರ್ನಾಟಕ ಇವ್ರು ಹೋದ್ರೆ ನಂಬ್ತಾರೆ, ಇವ್ರ ಮೇಲೆ ವಿಶ್ವಾಸ ಇರ್ತಾರೆ ಅಂತಲ್ಲ. ಯಾಕಂತಂದ್ರೆ ಅವರಲ್ಲಿ ಒಂದು ಲಿಮಿಟೇಷನ್ಸ್ ಇದೆ. ಪಾಪ ಅವ್ರಿಗೂ ತಪ್ಪಂತಲ್ಲ, ಇನ್ನು ಏಜ್ ಅದ ಅವ್ರಿಗೆ. ಸರ್, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ಕಾಂಗ್ರೆಸ್ಗೆ ಏನು ಲಾಭ ಇಲ್ಲಪ್ಪ ಅಂದ್ರೆ ಏನು ಯಾವ ರೀತಿ ನಷ್ಟ ಆಗುತ್ತೆ ನೋಡ್ರಿ? ಲಾಭ ಇಲ್ಲ ನಷ್ಟ ಇಲ್ಲ ಅವ್ರು ಆದರೆ ಅದಕ್ಕೆ ಕೋಆಪ್ರೇಷನ್ ನಮ್ಮ ಸಿದ್ದರಾಮಯ್ಯ ಕೊಡ್ಬೇಕಾಗ್ತದೆ. ಅಲ್ಲ ಸರ್, ಆದರೆ ಒಂದು ಸಿದ್ದರಾಮಯ್ಯ ಕೋಆಪ್ರೇಷನ್ ಮಾಡ್ಲಿಕ್ಕಂದ್ರೆ ಪಾರ್ಟಿ ಹೊಡೋದು ಹೋಗ್ತದೆ, ಬಿದ್ದು ಹೋಗ್ತದೆ. ಆಗಲಿಲ್ಲಂದ್ರೂ ಈಗ ನಡೆದದ, ಏನು ಪ್ರಶ್ನೆ ಇಲ್ಲ. ಆದ್ರೆ ಹೆಚ್ಚಿನೇನೋ ಒಂದು ಈ ರಾಜ್ಯಕ್ಕೆ ತಂದು ಕೊಡ್ತಾರಪ್ಪ ಡಿ ಕೆ ಶಿವಕುಮಾರ್ ಅನ್ನೋದೆಲ್ಲ ಕನಸಿನ ಗಂಟು. ಯಾಕಂದ್ರೆ ಯಾರಿದ್ರು ಅಷ್ಟೇ. ಈಗ ಯಾರು ಇವತ್ತು ಮೋದಿ ಅವರು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಅವ್ರ ಸಹಿತ ಡೆವಲಪ್ ಮಾಡೋದು ಈಗ ಪ್ರಧಾನಿ ಅದ್ರ ಮತ್ತೆ ಬೇರೆ ಅವ್ರ ಸಪೋಸ್ ಹೇಳ್ತೀನಿ ನಿಮಗೆ, ಅವ್ರು ಬಂದರು ಏನು ಡೆವಲಪ್ಮೆಂಟ್ ಈಗ ನೋಡ್ತಾ ಇದ್ದೀವಿ ಇಂಡಿಯಾದ ಮಾಡೋದಲ್ಲ. ಈ 11 ವರ್ಷಗಳಲ್ಲಿ ಏನು ಮಾಡಿದ್ರು ಅನ್ನುವಂಥದ್ದು ಅದು ಡೆವಲಪ್ಮೆಂಟ್ ಅನ್ನುವಂಥದ್ದು ಏನಪ್ಪ ಅಂದ್ರೆ ಬರೀ ನಮ್ಮ ರೆಕಾರ್ಡ್ಗಳಲ್ಲಿ ಅಷ್ಟೇ ಡೆವಲಪ್ಮೆಂಟ್. ನಾವು ಅಷ್ಟು ಕೊಟ್ಟಿವಿ. ಪ್ಯಾಕೇಜ್ ಘೋಷಣೆ ಮಾಡೋದು ಅದರ 40% ನೋಡ್ಕೊಂಡು ಹೋಗ್ಬಿಡು ಇಷ್ಟ. ಮತ್ತು ಅದರ ಜೊತೆಗೆ ಇನ್ನೊಂದು ಮಾತು ನಾನು ಕೇಳಬೇಕಪ್ಪ ಅಂತಂದರೆ, ಇವಾಗ ಸಿ ಎಮ್ ಆಗಿ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಆಯ್ಕೆ ಆದರೆ ಕರ್ನಾಟಕಕ್ಕೆ ಆಯ್ಕೆ ಆದರೆ ಅವ್ರ ಮೇಲೆ ಇರ್ತಕ್ಕಂಥ ಇಡಿ ಕೇಸುಗಳು, CBI ದಾಳಿಗಳು ಇವೆಲ್ಲ ಇಂಪ್ಯಾಕ್ಟ್ ಆಗುತ್ತಾ ಸರ್? ಆಗ್ಬೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರಿಗೆ ಇವತ್ತು ಸಿದ್ದರಾಮಯ್ಯ ವಿರುದ್ಧ ಯಾವುದನ್ನು ಎಲ್ಲ ಚರಸ್ಮ ಬರುತ್ತಲ್ಲ, ಸಿದ್ದರಾಮಯ್ಯನವರು ವಿರುದ್ಧ ಮಾಡಿದ್ರು. ಇಡಿ ಎಲ್ಲ ಪ್ರಯೋಗ ಮಾಡಿ ನೋಡಿದ್ರು. ನಿಮಗೂ ಗೊತ್ತ ಮುಡಾದಲ್ಲೇ ಅದರ ಇಫೆಕ್ಟ್ ಏನಾಯಿತು ಅಂತ ಏನಾಯಿತು ಸ್ವಲ್ಪ ಅವರ ಸೋದರ ಮತ್ತೇನಾಗಲಿಲ್ಲ. ಸ್ವತಃ ಬುದ್ಧಿವಂತರಿದ್ದಾರೆ. ಮತ್ತು ಆ ಡಿ ಕೆ ಶಿವಕುಮಾರ್ ಅಷ್ಟು ಗಂಭೀರವಾದ ಆರೋಪ ಇವ್ರ ಮೇಲೆ ಇಲ್ಲ. ಅವ್ರು ಇವರು 52 ಕೋಟಿ ಎಷ್ಟು ಘೋಷಣೆ ಮಾಡ್ಕೊಂಡಿದ್ದಾರೆ, ಏನು ದುಡ್ಡಿದು ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಬರ್ಬೋದು. ಆದ್ರೆ ಎಲ್ಲ ರಾಜಕಾರಣಿಗಳು ಅವರೇ ಇದ್ದಾರಲ್ಲ, ಹೀಗಾಗಿ ಒಬ್ಬರೊಬ್ಬರು ಹೇಳೋದಿಲ್ಲ. ಬಟ್ ಇವ್ರದ್ದು ಹೆಚ್ಚಿಗದ. ಎಲ್ಲ ರಾಜಕಾರಣಿಗಳಿಂದಲೂ ಸಾವಿರಾರು ಕೋಟಿ ರೂಪಾಯಿಗಳು ಗಳಿಸಿಟ್ಟಿದ್ದಕ್ಕಾಗಿ ಡಿ ಕೆ ಶಿವಕುಮಾರ್ ಒಂದಿಷ್ಟು ಎಲ್ಲರದು ಕಣ್ಣ. ಜೊತೆಗೆ ಕಾಂಗ್ರೆಸ್ ಮೂಲತಃ ಕಾಂಗ್ರೆಸ್ ಇರೋರು ಕಾಂಗ್ರೆಸ್ ಒಳಗೆ ಕಟ್ಟರಾಗಿ BJP ವಿರೋಧ ಮಾಡಿದಂಥವ್ರು. ಹೀಗಾಗಿ ಡಿ ಕೆ ಶಿ ಇನ್ನೊಂದು ಕೇಳ್ತೀನಿ ನಾನು, ಇಲ್ಲ ನಾನು CM ಆಗಲಿಲ್ಲಪ್ಪ ಅಂತಂತಂದರೆ ಮಧ್ಯದಲ್ಲಿ ಏನೋ ಒಂದು ಗುಲ್ಲೆದಿತ್ತು, ಇಲ್ಲಪ್ಪ ನಾನು CM ಆಗಲಿಲ್ಲಪ್ಪ ಅಂತಂತಂದರೆ ನನ್ನ ಜೊತೆಗಿರುವಂತಹ ಎಲ್ಲ ಇವರನ್ನು ಸಪೋರ್ಟರ್ಸ್ಗಳನ್ನು ಕರ್ಕೊಂಡು ನಾನು BJPಗೆ ಹೋಗ್ತೀನಿ ಅನ್ನೋವಂಥ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಕಡ್ಡಿ ತುಂಡು ಮಾಡಿದಾಗ ಹೇಳಿದರು. ಇಷ್ಟೆಲ್ಲ ಮಾತಾಡ್ಬಿಟ್ಟು ಇವಾಗ ಅಲ್ಟಿಮೇಟಮ್ ಆಗಿ BJPಗೆ ಹೋದ್ರೆ ಇವ್ರ ಬೆಲೆ ಏನಿರುತ್ತೆ BJPಲಿ ಡಿ ಕೆ ಶಿವಕುಮಾರ್ ಅವರು? ನೋಡ್ರಿ, ಮೊದಲನೇದಾಗಿ ಸ್ಪಷ್ಟವಾಗಿ ಎಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ ಆ ವಿಷಯದಲ್ಲ. ಯಾವುದೋ ನಾನು ಸ್ಪಷ್ಟ ಜನರು ತಗೊಂಡು ಹೋಗ್ತೀನಿ ಗೊಲ್ಲೆದ್ದಿತ್ತು.